ಪ್ರಥಮದಲ್ಲಿ ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನ, ಬಸವಾದಿ ಶಿವಶರಣರನ್ನ, ಜಗತ್ತಿನ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನ ಸ್ಮರಣೆ ಮಾಡಿ ಕ್ಷೇತ್ರದ ಕ್ಷೇತ್ರಾಧಿಪತಿಯಾಗಿ ಈ ಭಾಗದ ನೆಲಜಲ ಗಾಳಿಯನ್ನ ಪಾವನಗೊಳಿಸಿದ ಪಾವನ ಮೂರ್ತಿ ಕಾಮಧೇನು ಕಲ್ಪ ವೃಕ್ಷದ ಹಾಗೆ ಸುಕ್ಷೇತ್ರ ಜೇವೂರು ಗ್ರಾಮದಲ್ಲಿ ನೆಲೆ ನಿಂತಿರುವಂತಹ ಆರಾಧ್ಯ ದೈವ ಹಠಯೋಗಿ ರೇವಣ ಸಿದ್ದೇಶ್ವರರ ಕರ್ತೃತ್ವ ಶಕ್ತಿಗೂ ಕ್ಷೇತ್ರದ ಶಕ್ತಿಮಾತೆಯಾಗಿರುವ ಮಹಾಲಕ್ಷ್ಮೀ ದೇವಿಯ ಕರ್ತೃತ್ವ ಶಕ್ತಿಗೂ ಎನ್ನ ಆರಾಧ್ಯ ಶ್ರೀ ಗುರುವಿನ ಕರ್ತೃತ್ವ ಶಕ್ತಿಗೂ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಹಠಯೋಗಿ ರೇವಣ ಸಿದ್ದೇಶ್ವರರ ಜಾತ್ರಾ ಮಹೋತ್ಸವದ 3ನೆಯ ದಿನದ ಈ ಒಂದು ಜ್ಞಾನ ದಾಸೋಹದ ಸಮಾರಂಭದ ವೇದಿಕೆಯ ಮೇಲೆ ಪಾವನ ಸಾನ್ನಿಧ್ಯವನ್ನ ಅಲಂಕರಿಸಿರುವ ಹಿರಿಯರು, ಅನುಭಾವಿಗಳು, ಸದಾವಕಾಲವೂ ಕೂಡ ನಿಮ್ಮೆಲ್ಲರಿಗೂ ಮಾರ್ಗದರ್ಶನವನ್ನ ಗೈಯುತ್ತಿರುವ ಹಿರಿಯರಾಗಿರ್ತಕ್ಕಂತಹ ಶ್ರೀ ಶಟಸ್ಥಲ ಬ್ರಹ್ಮ ಗುರು ಗುರುಪಾದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ವೇದಿಕೆಯ ಮೇಲೆ ಆಸೀನರಾಗಿದ್ದು ತಮ್ಮೆಲ್ಲರನ್ನ ಉದ್ದೇಶಿಸಿ ತಮ್ಮ ಧರ್ಮ ಸಂದೇಶವನ್ನ ನೀಡಿರ್ತಕ್ಕಂಥ ಅಥರ್ಗ ವಿರಕ್ತ ಮಠದ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಮುರುಗೇಂದ್ರ ಮಹಾಸ್ವಾಮಿಗಳವರ ಶ್ರೀಚರಣಗಳಲ್ಲಿ ಸಹೋದರ ಸ್ವರೂಪಿಗಳಾಗಿರ್ತಕ್ಕಂಥ ಶ್ರೀ ಮನ್ನಿರಂಜನ ಪ್ರಣವ ಸ್ವರೂಪಿ ಷಡಕ್ಷರಿ ಮಹಾಸ್ವಾಮಿಗಳು ವಿರಕ್ತ ಮಠ ಅಥರ್ಗ ವಿರಕ್ತ ಮಠ ಚಡಚಣದ ಪರಮ ಪೂಜ್ಯರಲ್ಲಿ ಇದೀಗ ತಾನೇ ತಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳ ಸುಂದರವಾದ ಆಶೀರ್ವಚನವನ್ನ ನೀಡಿರ್ತಕ್ಕಂಥ ದೂರದ ಬೀದರ್ ಜಿಲ್ಲೆಯ ಶಿವನಿಯಿಂದ ಆಗಮಿಸಿರ್ತಕ್ಕಂಥ ಶ್ರೀ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಹಾವಗಿಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ ಶ್ರೀಚರಣ ಕೂಡ ಅನಂತ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ತಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳ ಸುಂದರವಾದ ವಿಚಾರಧಾರೆಗಳನ್ನು ಹಂಚಿಕೊಂಡಿರ್ತಕ್ಕಂಥ ಕಮರಿಯ ಆತ್ಮಾರಾಮ ಶ್ರೀಗಳಲ್ಲಿ ಕೂಡ ಅನಂತ ಶರಣ ಸಮರ್ಪಣೆಯನ್ನು ಸಲ್ಲಿಸ್ತಾ ಆರಂಭದಲ್ಲಿ ಇಂದಿನ ವಿಷಯದ ಕುರಿತಾಗಿ ಬಹಳ ಅದ್ಭುತವಾದ ಚಿಂತನೆಯನ್ನ ಮಂಡಿಸಿರ್ತಕ್ಕಂಥವರು ಜ್ಞಾನಿಗಳು, ಅನುಭಾವಿಗಳಾಗಿರ್ತಕ್ಕಂಥ ಅಸುಂಡಿಯ ನಿಲಮ್ಮ ತಾಯಿಯವರ ಪರಮ ಶಿಷ್ಯರಲ್ಲಿ ಒಬ್ಬರಾಗಿರ್ತಕ್ಕಂತಹ ಮೈತ್ರಾದೇವಿ ಅಮ್ಮನವರಲ್ಲಿ ಕೂಡ ಶರಣ ಸಮರ್ಪಣೆ ಸಲ್ಲಿಸ್ತಾ ಹಾಗೇನೆ ವೇದಿಕೆಯ ಮೇಲೆ ಆಸೀನರಾಗಿರುವ ಇನ್ನೋರ್ವ ಬ್ರಹ್ಮಗಡ್ಡಿ ಮಠದ ಮಾತೋಶ್ರೀ ಅವರಲ್ಲಿ ಇನ್ನೋರ್ವ ಮಾತೋಶ್ರೀ ಅವರಲ್ಲಿ ಕೂಡ ಅನಂತ ಶರಣ ಸಮರ್ಪಣೆಯನ್ನು ಸಲ್ಲಿಸ್ತಾ ಯಾವತ್ತು ಈ ಜಾತ್ರಾ ಮಹೋತ್ಸವದ ಎಲ್ಲ ಕಮಿಟಿಯ ಪದಾಧಿಕಾರಿಗಳವರೇ, ನಮ್ಮ ಸಂಗೀತಕರ ಬಳಗವೇ ಈ ಪುಣ್ಯಮಯ ಸಮಾರಂಭದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಯಾವತ್ತೂ ಶ್ರದ್ಧೆಯ ತಾಯಿ ತಂಗಿಯರೇ, ಶರಣ ಬಂಧುಗಳೇ, ನಿಮ್ಮೆಲ್ಲರ ಅಂತರಾತ್ಮದಲ್ಲಿ ಬೆಳಗುತ್ತಿರುವ ಪರಂಜ್ಯೋತಿ ಪರಮಾತ್ಮನಿಗೆ ಶರಣ ಸಮರ್ಪಣೆಗಳು. ಬಹುಶಃ ಮಾತಾಡುವಂಥದ್ದೇನು ವಿಷಯ ಇಲ್ಲ ಈಗ, ಯಾಕಂದ್ರೆ ಸಮಯ ಬಹಳ ಆಗ್ಯದ. ನೀವೆಲ್ಲ ಕಾತುರತೆಯಿಂದ ಕಾಯ್ತಕ್ಕಂಥದ್ದು ಮುಂದಿನ ಕಾರ್ಯಕ್ರಮಕ್ಕೆ, ಆ ಒಂದು ಭಜನಾ ಕಾರ್ಯಕ್ರಮಕ್ಕೆ ನೀವೆಲ್ಲ ಕಾಯಕತ್ತೀರಿ. ಆ ಕಾರಣದಿಂದಾಗಿ ನಾನು ಹೆಚ್ಚು ಹೊತ್ತು ಏನು ಹೇಳದೆ ಬಹಳ ಅದ್ಭುತವಾದ ರೀತಿಯೊಳಗೆ ಇವತ್ತು ಎಲ್ಲ ನಮ್ಮ ಪರಮ ಪೂಜ್ಯರಾಗಿರ್ಬೋದು, ಮಾತೋಶ್ರೀ ಅವರಾಗಿರಬಹುದು, ಬಹಳ ಒಳ್ಳೆಯ ಸಂದೇಶವನ್ನು ನಿಮಗೆಲ್ಲ ಕೊಟ್ಟಿದ್ದಾರೆ. ಬಹುಶಃ ನಾನು ಹೇಳೋದು ಒಂದೇ ಒಂದು ಮಾತೇನು ಅಂತಂದ್ರೆ, ಇಲ್ಲಿ ಹೇಳಿರುವಂತಹ ವಿಚಾರಧಾರೆಗಳು ಕೇವಲ ಕೇಳಿ ಎದ್ದು ಹೋಗೋದಲ್ಲ, ಎದ್ದು ಹೋಗುವಂತಹ ಸಮಯದೊಳಗೆ ಬಟ್ಟಿ ಜಾಡಿಸ್ತಿರಲ್ಲ, ಹಂಗ ಆ ಮಾತುಗಳನ್ನ ಜಾಡಿಸಿ ಹೋಗಬೇಡ್ರಿ. ಅದನ್ನ ಶ್ರದ್ಧೆಯಿಂದ ನೀವೆಲ್ಲ ಕೇಳಿ ಬದುಕಿನೊಳಗೆ ಅಳವಡಿಸಿಕೊಳ್ತಕ್ಕಂಥ ಕೆಲಸವನ್ನು ತಾವೆಲ್ಲರೂ ಕೂಡ ಮಾಡಬೇಕು ಅನ್ನುವಂತಹ ಮಾತನ್ನ ಈ ಸಂದರ್ಭದೊಳಗೆ ತಾವೆಲ್ಲರೂ ಕೂಡ ತಿಳಿಸ್ತಾ, ಇಲ್ಲಿ ಪ್ರತಿ ವರ್ಷವೂ ಕೂಡ ಪ್ರತಿನಿತ್ಯವೂ ಕೂಡ ನಿಮ್ಮೆಲ್ಲರ ಭಕ್ತಿಯ ಕರೆಗೆ ಹೋಗೊಟ್ಟು ಅನೇಕ ಜನ ಮಹಾತ್ಮರು, ಶಿವಯೋಗಿಗಳು, ಸಂತರು ಶಿವಯೋಗಿಗಳು ಎಲ್ಲರೂ ಕೂಡ ಇಲ್ಲಿ ಬರ್ತಾರೆ. ಬಂದಿರುವಂಥವ್ರು ಎಲ್ಲರೂ ಕೂಡ ತಮ್ಮ ಜ್ಞಾನವನ್ನ, ಆ ಭಗವಂತ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ತಮ್ಮೆಲ್ಲರ ಮುಂದೆ ವಿಷಯವನ್ನ ಮಂಡನೆಯನ್ನು ಮಾಡ್ತಾರೆ, ನಿಮಗೆಲ್ಲ ಉಪದೇಶವನ್ನು ಮಾಡ್ತಾರೆ. ಆ ಉಪದೇಶಗಳು ಕೇವಲ ಮಾತುಗಳಂತ ಭಾವಿಸದೆ ಆ ಮಹಾತ್ಮನ ವಾಣಿ ಅಂತ ತಿಳ್ಕೊಂಡು ನಮ್ಮ ಬದುಕಿನೊಳಗ ಅಳವಡಿಸಿಕೊಂಡು ನಾವು ಮನುಷ್ಯರಾಗಿರ್ತಕ್ಕಂಥವ್ರು ನಾವೆಲ್ಲ ಮಹಾತ್ಮರಾಗ್ತಕ್ಕಂತಹ ನಿಟ್ಟಿನೊಳಗೆ ನಮ್ಮ ದಾರಿ ಸಾಗಬೇಕು ಅಂತಕ್ಕಂತಹ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ಜೊತೆಗೆ ಇವತ್ತು ವಿಷಯ ಬಹಳ ಸುಂದರವಾಗಿರ್ತಕ್ಕಂತಹ ವಿಚಾರ. ಸ್ತುತಿ ನಿಂದೆಗಳು ಬಂದೊಡೆ ಕೋಪವ ತಾಳದೆ ಮನದಲ್ಲಿ ಸಮಾಧಾನಿಯಾಗಿರಬೇಕು ಅನ್ನುವಂತಹ ಒಂದು ಮಾತು ಹೇಳ್ಯಾರ. ಬಹುಶಃ ನಾನು ಬಹಳ ಹೇಳಂಗಿಲ್ಲ, ನಾವು ಇದರಿಂದ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಕೇಳಿದ್ರೆ, ಯಾರಾದರೂ ಕೂಡ ನಮಗೆ ಬೈದರು ಅಂತಂದ್ರೆ, ಯಾರಾದರೂ ಕೂಡ ನಮಗೆ ಕೆಟ್ಟದ್ದನ್ನು ಮಾಡಿದ್ರು ಅಂತಂದ್ರೆ, ಯಾಕೆ ಬೈದರು, ಯಾಕೆ ನಮಗೆ ಕೆಟ್ಟದ್ದು ಮಾಡಿದ್ರು ಅಂತ ಸಮಾಧಾನವಾಗಿ ಕುಳಿತುಕೊಂಡು ನಾವೆಲ್ಲ ಆತ್ಮಾವಲೋಕನ ಮಾಡ್ಕೊಂಡ್ವಿ ಅಂತಂದ್ರೆ, ಯಾಕೆ ಬೈದರು ಅನ್ನುವಂತಹ ಚಿಂತನೆ ಮಾಡ್ಕೊಂಡ್ವಿ ಅಂತಂದ್ರೆ, ಸಮಾಧಾನ ಇದ್ವಿ ಅಂತಂದ್ರೆ, ಅದು ನಮ್ಮನ್ನ
ಮಹಾತ್ಮನಾಗ್ತಕ್ಕಂತಹ ನಿಟ್ಟಿನೊಳಗೆ ಕೊಂಡೊಯ್ತದೆ. ಯಾರಾದರೂ ಕೂಡ ನಮ್ಗೆ ಬೈದರು ಅಂದ್ರೆ ಅದಕ್ಕೆ ಪ್ರತಿರೋಧವಾಗಿ ನಾವು ತಿರುಗಿ ಬೈದ್ವಿ ಅಂತಂದ್ರೆ ಅದು ನಮ್ಮ ಬದುಕಿಗೆ ಒಳ್ಳೆಯದಲ್ಲ, ಬದುಕಿನ ಆನಂದವನ್ನು ಹಾಳು ಮಾಡತಕ್ಕಂಥದ್ದು ಅನ್ನೋದನ್ನು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ. ಆ ನಿಟ್ಟಿನೊಳಗೆ ಈ ಒಂದು ವಿಷಯವನ್ನು ಇಟ್ಟುಕೊಂಡು ಬಹಳ ಸುಂದರವಾಗಿ ನಮಗೆಲ್ಲ ಉಪದೇಶ ಮಾಡ್ಯಾರ. ಆ ಎಲ್ಲ ಪೂಜ್ಯರಿಗೆ, ಈ ನಮ್ಮ ಜೇವೂರು ಗ್ರಾಮದ ಸಮಸ್ತ ಭಕ್ತರ ಭಕ್ತಿಯ ಕರೆಗೆ ಒಗ್ಗಟ್ಟು ಬಂದಿರತಕ್ಕಂಥ ನಮ್ಮ ಎಲ್ಲ ಪೂಜ್ಯರಿಗೆ, ಅತಿಥಿ ಮಹೋದಯರಿಗೆ ನಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಪುಣ್ಯಮಯ ಸಮಾರಂಭದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಹಠಯೋಗಿ ರೇವಣ ಸಿದ್ದೇಶ್ವರರ ಸಮಸ್ತ ಶಿಷ್ಯ ಸದ್ಭಕ್ತ ವೃಂದಕ್ಕೆ ಆ ಭಗವಂತ ಒಳ್ಳೆಯದನ್ನು ಮಾಡಲಿ ಅನ್ನುವಂಥ ಶುಭ ಹಾರೈಕೆಯನ್ನು ತಿಳಿಸ್ತಾ 2 ಮಾತುಗಳು ವಿರಾಮ ಕೊಡ್ತಾ ಇದ್ದೀವಿ. ಓಂ ಶೋಭ. ಇಲ್ಲಿವರೆಗೆ ಪ್ರವಚನದ ಮೂಲಕ ನಿಮ್ಮೆಲ್ಲ